ಇರೋ ತ್ಯಾಗ ಅಂತಿಂತದಲ್ಲ ಸೇವಂತಿ. ಪಾಪ ನೀನು ನನ್ಗೋಸ್ಕರ ನಿನ್ನ ಆಸೆನೆಲ್ಲ ಒತ್ತೆ ಇಟ್ಟು ನೀನ್ ಈ ಕೆಲ್ಸ ಮಾಡಿದ್ಯಾ. ಸೇವಂತಿ ಹೇಳು ಸೇವಂತಿ, ನಿನ್ಗೇನ್ ಬೇಕು ಕೇಳು, ನಾನು ಎಲ್ಲ ಕೊಡೋಕ್ ರೆಡಿ ಆಗಿದ್ದೀನಿ. ಹೇಳು ಸೇವಂತಿ, ಏನ್ ಬೇಕು ನಿನ್ಗೆ? ನನಗ್ ಬೇಕಾದ ನನ್ನ ಜೀವನಾನೇ ನನ್ನಿಂದ ಕಿತ್ಕೊಂಡು ಈಗೇನ್ ಬೇಕು ಅಂತ ಕೇಳ್ತಿದ್ದೀರಲ್ಲ ಅತ್ತೆ, ಏನ್ ಹೇಳಿ? ಸೇವಂತಿ ಏನ್ ಯೋಚನೆ ಮಾಡ್ತಿದ್ಯಾ? ನೋಡು, ನಿನ್ನಿಂದ ಮುಗ್ದೋಗಿದ್ ನಮ್ಮ ಅರ್ಜುನ್ ವಂಶ ಇವತ್ತು ನಿನ್ನಿಂದಾನೆ ಮತ್ತೆ ಬೆಳಗೋಕೆ ಸಿದ್ಧವಾಗಿದೆ ಅನ್ನೋದು ಕಾಣಿಸ್ತಿದೆ. ಸೇವಂತಿ, ನಿನ್ಗೆ ಎಷ್ಟು ದುಡ್ಡು ಬೇಕು ಕೇಳು, ನನ್ನ ಹತ್ರ ಇರೋ ಒಡವೆಗಳು ಅದೆಲ್ಲ ನಿಂದೇನೆ. ಬಾ, ಎಲ್ಲ ಒಡವೆಗಳು ನೀನೇ ತಗೋ ಬಾ. ಅತ್ತೆ, ನೀವು ಕೊಡೋ ದುಡ್ಡಿಗೋ ಒಡವೆಗೋ ಆಸೆ ಬಿದ್ದು ನಾನು ಈ ಕೆಲಸ ಮಾಡಿದೆ ಅಂತ ಅನ್ಕೊಂಡ್ರ? ನಾನೊಬ್ಬ ನತದೃಷ್ಟ ತಾಯಿಯಾಗಿ ನನ್ನ ತಾಯಿಯಾದ ನಿಮ್ಮ ಆಸೆನ ಪೂರೈಸಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾನಿದನ್ನ ಮಾಡಿದ್ದು. ನೀವು ನನ್ನ ಗಂಡನ ತಾಯಿಯಾಗಿ ಅವ್ರ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿದ್ರಲ್ಲಿ ಯಾವ ತಪ್ಪು ಇಲ್ಲ, ಎಲ್ಲ ಸರಿಯಾಗೇ ಇದೆ. ಮಕ್ಕಳಾಗದೆ ಇರೋದು, ಅಂತಹ ಸಮಸ್ಯೆ ಇರೋದು ನನ್ನ ಪ್ರಾಬ್ಲಮ್, ಅದು ನನ್ನ ಅಸಹಾಯಕತೆ. ಅದನ್ನ ನಿಮ್ಮ ಮೇಲೆ ಹೇರಬಾರ್ದು ಅನ್ನೋ ವಿಷಯ ನನಗೆ ಗೊತ್ತಿತ್ತು ಅತ್ತೆ. ನನಗೆ ಕಷ್ಟ ಅನ್ಸಿದ್ರು ನೀವು ನನ್ನಿಂದ ಒಳ್ಳೆ ಕೆಲಸನೇ ಮಾಡಿಸಿದ್ರಿ ಅತ್ತೆ. ಇಂಥ ಪುಣ್ಯದ ಕೆಲಸ ಮಾಡೋದಕ್ಕೆ ಎಷ್ಟು ಜನ ಸೊಸೆಂದ್ರಿಗೆ ಅವಕಾಶ ಸಿಗುತ್ತೆ ಹೇಳಿ ಅತ್ತೆ? ಕೊನೆ ಸಾರಿ ನಾನು ನಿಮ್ಮ ಕಾಲಿಗೆ ನಮಸ್ಕಾರ ಮಾಡ್ತೀನಿ. ನಾನು ಹೊರಡ್ತೀನಿ. ಸೇವಂತಿ, ಒಂದ್ ನಿಮಿಷ.